ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಸತತವಾಗಿ ಉತ್ಖನನ ಕಾರ್ಯ ಮುಂದುವರೆದಿದೆ. 13ನೇ ಪಾಯಿಂಟ್ ಅತ್ಯಂತ ಕ್ರೂಷಿಯಲ್ ಪಾಯಿಂಟ್ ಅಂತ ಹೇಳಿ ಈ ದೂರುದಾರ ಕೂಡ ಹೇಳ್ಕೊಂಡಿದ್ದ ಅನ್ನೋ ಮಾಹಿತಿ. ಇಲ್ಲಿವರೆಗೆ ಅಂದ್ರೆ ಬೆಳಗ್ಗಿನಿಂದ ಇಲ್ಲಿವರೆಗೆ ಉತ್ಖನನ ಕಾರ್ಯ ಯಾವೆಲ್ಲ ರೀತಿ ನಡೀತಾ ಇದೆ, ಸಿಕ್ಕಿರೋದು ಏನ್ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರು? ಹೌದು ಸ್ಮಿತಾ, ಈ ಒಂದು 13ನೇ ಪಾಯಿಂಟ್ ನ ಪಕ್ಕದಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇರುವಂತದ್ದು. ಸುಮಾರು 12 ಗಂಟೆ ಸುಮಾರಿಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಆ ಬಳಿಕ ಒಂದು ಊಟದ ವಿರಾಮ ಇತ್ತು. ಊಟದ ವಿರಾಮ ಮುಗಿಸಿಕೊಂಡು ಈಗ ಮತ್ತೆ ಉತ್ಖನನ ಪ್ರಕ್ರಿಯೆ ಭರದಿಂದ ಸಾಗ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದು. 2 ಹಿಟಾಚಿ, ಒಂದು ದೊಡ್ಡ ಹಿಟಾಚಿ ಇದ್ರೆ ಮತ್ತೊಂದು ಮಿನಿ ಹಿಟಾಚಿ ಇದೆ. 2 ಹಿಟಾಚಿಗಳನ್ನ ಬಳಸಿಕೊಂಡು ಈ ರೀತಿಯಾಗಿ ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು. ಎಲ್ಲವನ್ನು ಕೂಡ ವಿಡಿಯೋ ದಾಖಲೀಕರಣ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಅಂದ್ರೆ ಪ್ರತಿಯೊಂದು ವಿಚಾರವನ್ನು ಕೂಡ ಏನು ಸ್ಪಾಟ್ ಗಳನ್ನು ಕೂಡ ಇದೇ ರೀತಿಯಾಗಿ ವಿಡಿಯೋ ದಾಖಲೀಕರಣ ಮಾಡಲಾಗ್ತಿತ್ತು. ಇದನ್ನು ಕೂಡ ವಿಡಿಯೋ ದಾಖಲೀಕರಣ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಈ ಒಂದು ಪಾಯಿಂಟ್ ಏನಿದೆ ಇದು ಬಹಳಷ್ಟು ಚರ್ಚೆಗೆ ಈಡಾದಂತಹ ಪಾಯಿಂಟ್ ಮತ್ತು ಅಧಿಕಾರಿಗಳಿಗೆ ಸವಾಲಾದಂತಹ ಪಾಯಿಂಟ್ ಆಗಿತ್ತು. 13ನೇ ಪಾಯಿಂಟ್ ಅನ್ನ ಆರಂಭದಲ್ಲಿ ಒಂದಷ್ಟು ದಿನಗಳ ಕಾಲ ತಡೆ ಹಿಡಿಯಲಾಗಿತ್ತು. ಅಂದ್ರೆ 13ನೇ ಪಾಯಿಂಟ್ ನ ಬದಲಾಗಿ 14, 15, 16 ಆ ಪಾಯಿಂಟ್ಗಳಲ್ಲಿ ಉತ್ಖನನ ನಡೆಸಲಾಗಿತ್ತು. ಆದ್ರೆ 13ನೇ ಪಾಯಿಂಟ್ ಅನ್ನುವಂಥದ್ದು ಬಹಳಷ್ಟು ಕಗ್ಗಂಟಾಗಿರುವಂತಹ ಕಾರಣಕ್ಕಾಗಿ ಅದನ್ನ ನಿನ್ನೆ ಜಿಪಿಆರ್ ಶೋಧ ನಡೆಸಿ ಆ ಬಳಿಕ ಉತ್ಖನನ ಕಾರ್ಯದ ಮೂಲಕ ಕೂಡ ಶೋಧ ಕಾರ್ಯ ನಡೆಸಲಾಗ್ತಾ ಇರುವಂತದ್ದು. ನಿನ್ನೆ ಈ ಭಾಗದಲ್ಲಿ ಅಂದ್ರೆ ಈಗ ಯಾವ ಭಾಗದಲ್ಲಿ ಉತ್ಖನನ ನಡೆಸಲಾಗ್ತಾ ಇದೆ ಅದರಿಂದ ಈ ಭಾಗದಲ್ಲಿ ನಿನ್ನೆ ಉತ್ಖನನ ನಡೆಸಲಾಗಿತ್ತು. ಸುಮಾರು 18 ಅಡಿ ಆಳ ಮತ್ತು 20 ಅಡಿ ಅಗಲದವರೆಗೆ ಕೂಡ ಅಗೆಯಲಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಕಳೆಬರ ಅಲ್ಲಿ ಪತ್ತೆ ಆಗಿಲ್ಲ. ಈಗ ಮತ್ತೆ ಅಂದ್ರೆ ಇವತ್ತು ಈ ಭಾಗದಲ್ಲಿ ಉತ್ಖನನ ನಡೆಸ್ತಾ ಇರುವಂತದ್ದು. 2 ಹಿಟಾಚಿಗಳ ಮೂಲಕವಾಗಿ ಉತ್ಖನನ ಸಾಗಿರುವಂತದ್ದು. ಯಾವ ರೀತಿಯಾಗಿ ಉತ್ಖನನ ಆಗಿದೆ ಅನ್ನುವಂಥದ್ದು ಮಣ್ಣಿನ ರಾಶಿಯಿಂದಲೇ ಗಮನಿಸಬಹುದು. ಮಣ್ಣಿನ ದೊಡ್ಡ ರಾಶಿಯೇ ಗಮನಿಸಬಹುದು. ಇಷ್ಟು ಬೃಹದಾಕಾರದ ಮಣ್ಣಿನ ರಾಶಿ ಇರುವಂತದ್ದು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉತ್ಖನನ ಆಗಿರುವಂತದ್ದು. ಈಗಾಗಲೇ ಸುಮಾರು 10ರಿಂದ 12 ಅಡಿಗಳಷ್ಟು ಆಳಕ್ಕೆ ಉತ್ಖನನ ಆಗಿರುವಂತದ್ದು. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಇದರಲ್ಲಿ ಪತ್ತೆ ಆಗಿಲ್ಲ. 13ನೇ ಪಾಯಿಂಟ್ ಸಾಕಷ್ಟು ಒಂದು ಕುತೂಹಲಕ್ಕೆ ಮತ್ತು ಚರ್ಚೆಗೆ ಒಳಗಾದಂತಹ ಪಾಯಿಂಟ್. ಯಾಕಂದ್ರೆ ಆ ವ್ಯಕ್ತಿ ಏನಿದ್ದಾನೆ ಆತ ವಿಚಾರಣೆ ಸಂದರ್ಭದಲ್ಲಿ 13ನೇ ಪಾಯಿಂಟ್ ನಲ್ಲಿ ಸಾಕಷ್ಟು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ. ಹೀಗಾಗಿ ಇದನ್ನ ಉತ್ಖನನಕ್ಕೋಸ್ಕರವಾಗಿ ಜಿಪಿಆರ್ ಕೂಡ ತರಿಸಲಾಗಿತ್ತು. ಆದ ಬಳಿಕ ಅಂದ್ರೆ ಜಿಪಿಆರ್ ಅಲ್ಲಿ ಯಾವುದೇ ರೀತಿಯಂತಹ ಕಳೆಬರ ಪತ್ತೆ ಆಗಿಲ್ಲ. ಆದ್ರೂ ಕೂಡ ಉತ್ಖನನ ಅಂದ್ರೆ ಈ ರೀತಿಯಾದಂತಹ ಜೆಸಿಬಿ ಮೂಲಕ ಉತ್ಖನನ ನಡೆಸುದು. ಯಾಕಂದ್ರೆ ಮತ್ತೆ ಯಾವುದೇ ರೀತಿಯಾದಂತಹ ವಾದಕ್ಕೆ ಒಳಗಾಗಬಾರದು. ಮತ್ತೆ ಉತ್ಖನನ ನಡೆಸದೆ ಹೋದಲ್ಲಿ ಮತ್ತೆ ಅದನ್ನು ಯಾರಾದ್ರೂ ಹೇಳ್ಬಹುದು ಅಥವಾ ಅದನ್ನೇ ವಾದವಾಗಿ ಇಟ್ಕೊಳ್ಬಹುದು ಅನ್ನುವಂತಹ ದೃಷ್ಟಿಯಲ್ಲಿ ಜೆಸಿಬಿ ಮೂಲಕವಾಗಿಯೂ ಕೂಡ ಉತ್ಖನನ ನಡೆಸಲಾಗ್ತಾ ಇರುವಂತದ್ದು. ಇವತ್ತು 12 ಗಂಟೆ ಸುಮಾರಿಗೆ ಈ ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಆತ ಏನೆಲ್ಲ ಪ್ರದೇಶಗಳನ್ನ ತೋರಿಸಿದ್ದಾನೆ ದಿನೇಶ್ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇಲ್ಲಿವರೆಗೂ 14 ದಿನಗಳ ಕಾಲ ಉತ್ಖನನ ಪ್ರಕ್ರಿಯೆಯನ್ನ ನೆರವೇರಿಸಲಾಗ್ತಾ ಇರುವ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಸತತವಾಗಿ ಉತ್ಖನನ ಕಾರ್ಯ ಮುಂದುವರೆದಿದೆ. 13ನೇ ಪಾಯಿಂಟ್ ಅತ್ಯಂತ ಕ್ರೂಷಿಯಲ್ ಪಾಯಿಂಟ್ ಅಂತ ಹೇಳಿ ಈ ದೂರುದಾರ ಕೂಡ ಹೇಳ್ಕೊಂಡಿದ್ದ ಅನ್ನೋ ಮಾಹಿತಿ. ಇಲ್ಲಿವರೆಗೆ ಅಂದ್ರೆ ಬೆಳಗ್ಗಿನಿಂದ ಇಲ್ಲಿವರೆಗೆ ಉತ್ಖನನ ಕಾರ್ಯ ಯಾವೆಲ್ಲ ರೀತಿ ನಡೀತಾ ಇದೆ, ಸಿಕ್ಕಿರೋದು ಏನ್ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರು? ಹೌದು ಸ್ಮಿತಾ, ಈ ಒಂದು 13ನೇ ಪಾಯಿಂಟ್ ನ ಪಕ್ಕದಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇರುವಂತದ್ದು. ಸುಮಾರು 12 ಗಂಟೆ ಸುಮಾರಿಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಆ ಬಳಿಕ ಒಂದು ಊಟದ ವಿರಾಮ ಇತ್ತು. ಊಟದ ವಿರಾಮ ಮುಗಿಸಿಕೊಂಡು ಈಗ ಮತ್ತೆ ಉತ್ಖನನ ಪ್ರಕ್ರಿಯೆ ಭರದಿಂದ ಸಾಗ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದು. 2 ಹಿಟಾಚಿ, ಒಂದು ದೊಡ್ಡ ಹಿಟಾಚಿ ಇದ್ರೆ ಮತ್ತೊಂದು ಮಿನಿ ಹಿಟಾಚಿ ಇದೆ. 2 ಹಿಟಾಚಿಗಳನ್ನ ಬಳಸಿಕೊಂಡು ಈ ರೀತಿಯಾಗಿ ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು. ಎಲ್ಲವನ್ನು ಕೂಡ ವಿಡಿಯೋ ದಾಖಲೀಕರಣ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಅಂದ್ರೆ ಪ್ರತಿಯೊಂದು ವಿಚಾರವನ್ನು ಕೂಡ ಏನು ಸ್ಪಾಟ್ ಗಳನ್ನು ಕೂಡ ಇದೇ ರೀತಿಯಾಗಿ ವಿಡಿಯೋ ದಾಖಲೀಕರಣ ಮಾಡಲಾಗ್ತಿತ್ತು. ಇದನ್ನು ಕೂಡ ವಿಡಿಯೋ ದಾಖಲೀಕರಣ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಈ ಒಂದು ಪಾಯಿಂಟ್ ಏನಿದೆ ಇದು ಬಹಳಷ್ಟು ಚರ್ಚೆಗೆ ಈಡಾದಂತಹ ಪಾಯಿಂಟ್ ಮತ್ತು ಅಧಿಕಾರಿಗಳಿಗೆ ಸವಾಲಾದಂತಹ ಪಾಯಿಂಟ್ ಆಗಿತ್ತು. 13ನೇ ಪಾಯಿಂಟ್ ಅನ್ನ ಆರಂಭದಲ್ಲಿ ಒಂದಷ್ಟು ದಿನಗಳ ಕಾಲ ತಡೆ ಹಿಡಿಯಲಾಗಿತ್ತು. ಅಂದ್ರೆ 13ನೇ ಪಾಯಿಂಟ್ ನ ಬದಲಾಗಿ 14, 15, 16 ಆ
ಪಾಯಿಂಟ್ಗಳಲ್ಲಿ ಉತ್ಖನನ ನಡೆಸಲಾಗಿತ್ತು. ಆದ್ರೆ 13ನೇ ಪಾಯಿಂಟ್ ಅನ್ನುವಂಥದ್ದು ಬಹಳಷ್ಟು ಕಗ್ಗಂಟಾಗಿರುವಂತಹ ಕಾರಣಕ್ಕಾಗಿ ಅದನ್ನ ನಿನ್ನೆ ಜಿಪಿಆರ್ ಶೋಧ ನಡೆಸಿ ಆ ಬಳಿಕ ಉತ್ಖನನ ಕಾರ್ಯದ ಮೂಲಕ ಕೂಡ ಶೋಧ ಕಾರ್ಯ ನಡೆಸಲಾಗ್ತಾ ಇರುವಂತದ್ದು. ನಿನ್ನೆ ಈ ಭಾಗದಲ್ಲಿ ಅಂದ್ರೆ ಈಗ ಯಾವ ಭಾಗದಲ್ಲಿ ಉತ್ಖನನ ನಡೆಸಲಾಗ್ತಾ ಇದೆ ಅದರಿಂದ ಈ ಭಾಗದಲ್ಲಿ ನಿನ್ನೆ ಉತ್ಖನನ ನಡೆಸಲಾಗಿತ್ತು. ಸುಮಾರು 18 ಅಡಿ ಆಳ ಮತ್ತು 20 ಅಡಿ ಅಗಲದವರೆಗೆ ಕೂಡ ಅಗೆಯಲಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಕಳೆಬರ ಅಲ್ಲಿ ಪತ್ತೆ ಆಗಿಲ್ಲ. ಈಗ ಮತ್ತೆ ಅಂದ್ರೆ ಇವತ್ತು ಈ ಭಾಗದಲ್ಲಿ ಉತ್ಖನನ ನಡೆಸ್ತಾ ಇರುವಂತದ್ದು 2 ಹಿಟಾಚಿಗಳ ಮೂಲಕವಾಗಿ ಉತ್ಖನನ ಸಾಗಿರುವಂತದ್ದು. ಯಾವ ರೀತಿಯಾಗಿ ಉತ್ಖನನ ಆಗಿದೆ ಅನ್ನುವಂಥದ್ದು ಮಣ್ಣಿನ ರಾಶಿಯಿಂದಲೇ ಗಮನಿಸಬಹುದು. ಮಣ್ಣಿನ ದೊಡ್ಡ ರಾಶಿಯೇ ಗಮನಿಸಬಹುದು. ಇಷ್ಟು ಬೃಹದಾಕಾರದ ಮಣ್ಣಿನ ರಾಶಿ ಇರುವಂತದ್ದು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉತ್ಖನನ ಆಗಿರುವಂತದ್ದು. ಈಗಾಗಲೇ ಸುಮಾರು 10ರಿಂದ 12 ಅಡಿಗಳಷ್ಟು ಆಳಕ್ಕೆ ಉತ್ಖನನ ಆಗಿರುವಂತದ್ದು. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಇದರಲ್ಲಿ ಪತ್ತೆ ಆಗಿಲ್ಲ. 13ನೇ ಪಾಯಿಂಟ್ ಸಾಕಷ್ಟು ಒಂದು ಕುತೂಹಲಕ್ಕೆ ಮತ್ತು ಚರ್ಚೆಗೆ ಒಳಗಾದಂತಹ ಪಾಯಿಂಟ್. ಯಾಕಂದ್ರೆ ಆ ವ್ಯಕ್ತಿ ಏನಿದ್ದಾನೆ ಆತ ವಿಚಾರಣೆ ಸಂದರ್ಭದಲ್ಲಿ 13ನೇ ಪಾಯಿಂಟ್ ನಲ್ಲಿ ಸಾಕಷ್ಟು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ. ಹೀಗಾಗಿ ಇದನ್ನ ಉತ್ಖನನಕ್ಕೋಸ್ಕರವಾಗಿ ಜಿಪಿಆರ್ ಕೂಡ ತರಿಸಲಾಗಿತ್ತು. ಅದರ ಆದ ಬಳಿಕ ಅಂದ್ರೆ ಜಿಪಿಆರ್ ಅಲ್ಲಿ ಯಾವುದೇ ರೀತಿಯಂತಹ ಕಳೆಬರ ಪತ್ತೆ ಆಗಿಲ್ಲ. ಆದ್ರೂ ಕೂಡ ಉತ್ಖನನ ಅಂದ್ರೆ ಈ ರೀತಿಯಾದಂತಹ ಜೆಸಿಬಿ ಮೂಲಕ ಉತ್ಖನನ ನಡೆಸುದು. ಯಾಕಂದ್ರೆ ಮತ್ತೆ ಯಾವುದೇ ರೀತಿಯಾದಂತಹ ವಾದಕ್ಕೆ ಒಳಗಾಗಬಾರ್ದು. ಮತ್ತೆ ಉತ್ಖನನ ನಡೆಸದೆ ಹೋದಲ್ಲಿ ಮತ್ತೆ ಅದನ್ನು ಯಾರಾದ್ರೂ ಹೇಳ್ಬಹುದು ಅಥವಾ ಅದನ್ನೇ ವಾದವಾಗಿ ಇಟ್ಕೊಳ್ಬಹುದು ಅನ್ನುವಂತ ದೃಷ್ಟಿಯಲ್ಲಿ ಜೆಸಿಬಿ ಮೂಲಕವಾಗಿಯೂ ಕೂಡ ಉತ್ಖನನ ನಡೆಸಲಾಗ್ತಾ ಇರುವಂತದ್ದು. ಇವತ್ತು 12 ಗಂಟೆ ಸುಮಾರಿಗೆ ಈ ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಆತ ಏನೆಲ್ಲ ಪ್ರದೇಶಗಳನ್ನ ತೋರಿಸಿದ್ದಾನೆ ದಿನೇಶ್ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇಲ್ಲಿವರೆಗೂ 14 ದಿನಗಳ ಕಾಲ ಉತ್ಖನನ ಪ್ರಕ್ರಿಯೆಯನ್ನ ನೆರವೇರಿಸಲಾಗ್ತಾ ಇರುವ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಸತತವಾಗಿ ಉತ್ಖನನ ಕಾರ್ಯ ಮುಂದುವರೆದಿದೆ. 13ನೇ ಪಾಯಿಂಟ್ ಅತ್ಯಂತ ಕ್ರೂಷಿಯಲ್ ಪಾಯಿಂಟ್ ಅಂತ ಹೇಳಿ ಈ ದೂರುದಾರ ಕೂಡ ಹೇಳ್ಕೊಂಡದ್ದ ಅನ್ನೋ ಮಾಹಿತಿ. ಇಲ್ಲಿವರೆಗೆ ಅಂದ್ರೆ ಬೆಳಗ್ಗಿನಿಂದ ಇಲ್ಲಿವರೆಗೆ ಉತ್ಖನನ ಕಾರ್ಯ ಯಾವೆಲ್ಲ ರೀತಿ ನಡೀತಾ ಇದೆ, ಸಿಕ್ಕಿರೋದು ಏನ್ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರು? ಹೌದು ಸ್ಮಿತಾ, ಈ ಒಂದು 13ನೇ ಪಾಯಿಂಟ್ ನ ಪಕ್ಕದಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಬರದಿಂದ ಸಾಗ್ತಾ ಇರುವಂತದ್ದು. ಸುಮಾರು 12 ಗಂಟೆ ಸುಮಾರಿಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಆ ಬಳಿಕ ಒಂದು ಊಟದ ವಿರಾಮ ಇತ್ತು. ಊಟದ ವಿರಾಮ ಮುಗಿಸಿಕೊಂಡು ಈಗ ಮತ್ತೆ ಉತ್ಖನನ ಪ್ರಕ್ರಿಯೆ ಬರದಿಂದ ಸಾಗ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದು. 2 ಹಿಟಾಚಿ, ಒಂದು ದೊಡ್ಡ ಹಿಟಾಚಿ ಇದ್ರೆ ಮತ್ತೊಂದು ಮಿನಿ ಹಿಟಾಚಿ ಇದೆ. 2 ಹಿಟಾಚಿಗಳನ್ನ ಬಳಸಿಕೊಂಡು ಈ ರೀತಿಯಾಗಿ ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು. ಎಲ್ಲವನ್ನು ಕೂಡ ವಿಡಿಯೋ ದಾಖಲೀಕರಣ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಅಂದ್ರೆ ಪ್ರತಿಯೊಂದು ವಿಚಾರವನ್ನು ಕೂಡ ಏನು ಸ್ಪಾಟ್ಗಳನ್ನು ಕೂಡ ಇದೇ ರೀತಿಯಾಗಿ ವಿಡಿಯೋ ದಾಖಲೀಕರಣ ಮಾಡಲಾಗ್ತಿತ್ತು. ಇದನ್ನು ಕೂಡ ವಿಡಿಯೋ ದಾಖಲೀಕರಣ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಈ ಒಂದು ಪಾಯಿಂಟ್ ಏನಿದೆ ಇದು ಬಹಳಷ್ಟು ಚರ್ಚೆಗೆ ಈಡಾದಂತಹ ಪಾಯಿಂಟ್ ಮತ್ತು ಅಧಿಕಾರಿಗಳಿಗೆ ಸವಾಲಾದಂತಹ ಪಾಯಿಂಟ್ ಆಗಿತ್ತು. 13ನೇ ಪಾಯಿಂಟ್ ಅನ್ನ ಆರಂಭದಲ್ಲಿ ಒಂದಷ್ಟು ದಿನಗಳ ಕಾಲ ತಡೆ ಹಿಡಿಯಲಾಗಿತ್ತು. ಅಂದ್ರೆ 13ನೇ ಪಾಯಿಂಟ್ ನ ಬದಲಾಗಿ 14, 15, 16 ಆ ಪಾಯಿಂಟ್ಗಳಲ್ಲಿ ಉತ್ಖನನ ನಡೆಸಲಾಗಿತ್ತು. ಆದ್ರೆ 13ನೇ ಪಾಯಿಂಟ್ ಅನ್ನುವಂಥದ್ದು ಬಹಳಷ್ಟು ಕಗ್ಗಂಟಾಗಿರುವಂತಹ ಕಾರಣಕ್ಕಾಗಿ ಅದನ್ನ ನಿನ್ನೆ ಜಿಪಿಆರ್ ಶೋಧ ನಡೆಸಿ ಆ ಬಳಿಕ ಉತ್ಖನನ ಕಾರ್ಯದ ಮೂಲಕ ಕೂಡ ಶೋಧ ಕಾರ್ಯ ನಡೆಸಲಾಗ್ತಾ ಇರುವಂತದ್ದು. ನಿನ್ನೆ ಈ ಭಾಗದಲ್ಲಿ ಅಂದ್ರೆ ಈಗ ಯಾವ ಭಾಗದಲ್ಲಿ ಉತ್ಖನನ ನಡೆಸಲಾಗ್ತಾ ಇದೆ ಅದರಿಂದ ಈ ಭಾಗದಲ್ಲಿ ನಿನ್ನೆ ಉತ್ಖನನ ನಡೆಸಲಾಗಿತ್ತು. ಸುಮಾರು 18 ಅಡಿ ಆಳ ಮತ್ತು 20 ಅಡಿ ಅಗಲದವರೆಗೆ ಕೂಡ ಅಗೆಯಲಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಕಳೆಬರ ಅಲ್ಲಿ ಪತ್ತೆ ಆಗಿಲ್ಲ. ಈಗ ಮತ್ತೆ ಅಂದ್ರೆ ಇವತ್ತು ಈ ಭಾಗದಲ್ಲಿ ಉತ್ಖನನ ನಡೆಸ್ತಾ ಇರುವಂತದ್ದು 2 ಹಿಟಾಚಿಗಳ ಮೂಲಕವಾಗಿ ಉತ್ಖನನ ಸಾಗಿರುವಂತದ್ದು. ಯಾವ ರೀತಿಯಾಗಿ ಉತ್ಖನನ ಆಗಿದೆ ಅನ್ನುವಂಥದ್ದು ಮಣ್ಣಿನ ರಾಶಿಯಿಂದಲೇ ಗಮನಿಸಬಹುದು. ಮಣ್ಣಿನ ದೊಡ್ಡ ರಾಶಿಯೇ ಗಮನಿಸಬಹುದು. ಇಷ್ಟು ಬೃಹದಾಕಾರದ ಮಣ್ಣಿನ ರಾಶಿ ಇರುವಂತದ್ದು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉತ್ಖನನ ಆಗಿರುವಂತದ್ದು. ಈಗಾಗಲೇ ಸುಮಾರು 10ರಿಂದ 12 ಅಡಿಗಳಷ್ಟು ಆಳಕ್ಕೆ ಉತ್ಖನನ ಆಗಿರುವಂತದ್ದು. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಇದರಲ್ಲಿ ಪತ್ತೆ ಆಗಿಲ್ಲ. 13ನೇ ಪಾಯಿಂಟ್ ಸಾಕಷ್ಟು ಒಂದು ಕುತೂಹಲಕ್ಕೆ ಮತ್ತು ಚರ್ಚೆಗೆ ಒಳಗಾದಂತಹ ಪಾಯಿಂಟ್. ಯಾಕಂದ್ರೆ ಆ ವ್ಯಕ್ತಿ ಏನಿದ್ದಾನೆ ಆತ ವಿಚಾರಣೆ ಸಂದರ್ಭದಲ್ಲಿ 13ನೇ ಪಾಯಿಂಟ್ ನಲ್ಲಿ ಸಾಕಷ್ಟು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ. ಹೀಗಾಗಿ ಇದನ್ನ ಉತ್ಖನನಕ್ಕೋಸ್ಕರವಾಗಿ ಜಿಪಿಆರ್ ಕೂಡ ತರಿಸಲಾಗಿತ್ತು. ಅದರ ಆದ ಬಳಿಕ ಅಂದ್ರೆ ಜಿಪಿಆರ್ ಅಲ್ಲಿ ಯಾವುದೇ ರೀತಿಯಂತಹ ಕಳೆಬರ ಪತ್ತೆ ಆಗಿಲ್ಲ. ಆದ್ರೂ ಕೂಡ ಉತ್ಖನನ ಅಂದ್ರೆ ಈ ರೀತಿಯಾದಂತಹ ಜೆಸಿಬಿ ಮೂಲಕ ಉತ್ಖನನ ನಡೆಸುದು. ಯಾಕಂದ್ರೆ ಮತ್ತೆ ಯಾವುದೇ ರೀತಿಯಾದಂತಹ ವಾದಕ್ಕೆ ಒಳಗಾಗಬಾರ್ದು. ಮತ್ತೆ
ಉತ್ಖನನ ನಡೆಸದೆ ಹೋದಲ್ಲಿ ಮತ್ತೆ ಅದನ್ನು ಯಾರಾದ್ರೂ ಹೇಳ್ಬಹುದು ಅಥವಾ ಅದನ್ನೇ ವಾದವಾಗಿ ಇಟ್ಕೊಳ್ಬಹುದು ಅನ್ನುವಂತ ದೃಷ್ಟಿಯಲ್ಲಿ ಜೆಸಿಪಿ ಮೂಲಕವಾಗಿಯೂ ಕೂಡ ಉತ್ಖನನ ನಡೆಸಲಾಗ್ತಾ ಇರುವಂತದ್ದು. ಇವತ್ತು 12 ಗಂಟೆ ಸುಮಾರಿಗೆ ಈ ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಆತ ಏನೆಲ್ಲ ಪ್ರದೇಶಗಳನ್ನ ತೋರಿಸಿದ್ದಾನೆ ಅಲ್ಲಿ ದಿನೇಶ್ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇಲ್ಲಿವರೆಗೂ ಒಟ್ಟು 14 ದಿನಗಳ ಕಾಲ ಉತ್ಖನನ ಪ್ರಕ್ರಿಯೆಯನ್ನ ನೆರವೇರಿಸಲಾಗ್ತಾ